ಬರ್ಬೇಡ ಅಂದಿತ್ತು ತಾನೆ, ಯಾಕೆ ಬಂದೆ? ಈ ಮೂತಿ ಇಟ್ಕೊಂಡು ಯಾಕೆ ಬಂದಿದ್ಯಾ? ನೀನ್ ಹಾಗಂತ ಹೇಳ್ದ? ನೀನ್ ನಂಗೆ ಲಾಸ್ಟ್ ಅಲ್ಲಿ ಹೇಳಿದೇನು ಕೇಳಿಸ್ಲೇ ಇಲ್ಲ. ನಿನ್ ಉದ್ದೇಶ ನನ್ ಮನೆ ಬರ್ಬೇಕು ಅನ್ನೋ ತಾನೆ ಬಂದಿದ್ದೀನಿ. ಏನೋ ನನ್ನ ತಮ್ಮಂದ್ರು ಖುಷಿಯಾಗಿದ್ರು, ಸ್ವಲ್ಪ ತಗೊಂಡಿದ್ರು. ನೀನ್ ಅಷ್ಟಕ್ಕೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ತಗೊಂಡಿದ್ದೀನಿ ಅಂತ ಮನೆಗೆ ಬರ್ಬೇಡ ಅಂತ ಫೋನ್ ಕಟ್ ಮಾಡ್ಬಿಡೋದ? ಮತ್ತೀಗ್ತಾನೆ ಕೇಳಿಸ್ಕೊಂಡೇ ಇಲ್ಲ ಅಂದೆ. ಅದಾ ಏನೋ ಮಿಸ್ ಆಗಿ ಬಂದ್ಬಿಡ್ತು, ಅದ್ ಬಿಡು. ನೀನ್ ಬೆಳಗ್ಗೆಯಿಂದ ಕತ್ನ ಉದ್ದ ಮಾಡ್ಕೊಂಡು ನಾನು ಬರ್ತೀನಿ ಅಂತ ಕಾಯ್ತಿದೆ ತಾನೆ. ಯಾವ್ದೇ ಕಾಲ್ ಬಂದ್ರು ನನ್ ಕಾಲ್ ಅಂತ ಫೋನ್ ನೋಡಿ ಚಟ್ಪಡಿಸ್ತಿದ್ದೆ, ಕರೆಕ್ಟ್ ತಾನೆ? ಅದು ಬಿಡಾಕು, ನಾನ್ ಬರ್ಲಿ ಅಂತ ನೀನು ನಿನ್ ಬಜರಂಗಿ ಹತ್ರ ಬೇಡ್ಕೋತಿದ್ದೆ ಅಲ್ವಾ? ಏನಿಲ್ಲ, ಇರು. ನಿಮ್ ಮನೆ ಮುಂದೆ ಯಾವ್ದೇ ಗಾಡಿ ಪಾಸ್ ಆದ್ರು ನನ್ ಕಾರ್ ಅಂತ ಬಾಗಿಲು ಮುಂದೆ ನೋಡ್ಕೊಂಡು ನಿಂತ್ಕೋತಿದ್ದೆ, ಕರೆಕ್ಟ್ ತಾನೆ? ಸುಮ್ಮನೆ ಅವೆಲ್ಲ ಕನ್ಸ್ ಕಾಣ್ಬೇಡ. ಇದೆಲ್ಲ ಯಾರು ಹೇಳಿದ್ ನಿಂಗೆ? ಇದನ್ನೆಲ್ಲ ಯಾರು ಹೇಳಿದ್ದು ಅಂತ ಕೇಳ್ತಿದ್ಯಾ ಅಂದ್ರೆ ನೀನ್ ಇದನ್ನೆಲ್ಲ ಮಾಡಿದ್ಯಾ ಅಂತಾನೆ ಆಯ್ತು. ಹಲೋ ಹೋಲ್ಡ್ ಆನ್. ನಮಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ನೀನ್ ಬರೋವರೆಗೂ ಕತ್ ಉದ್ದ ಮಾಡ್ಕೊಂಡು ಕಾಯ್ತಾ ಕುತ್ಕೊಂಡಿರೋದಕ್ಕೆ. ಓಹೋ ರಿಯಲಿ? ನೆನ್ನೆ ರಾತ್ರಿ ಫೋನ್ ಮಾಡಿ ಮನೆ ಕರೆಯುವಾಗ ನೀರ್ಸ್ಕೊಂಡ್ಬಿಟ್ಟಿದ್ದ, ಫುಲ್ ಚಿತ್ತಾಗಿ ಹೋಗ್ಬಿಟ್ಟಿದ್ದ. ಯಾವ ಬ್ರ್ಯಾಂಡ್ ಕೊಡ್ತಿದ್ನೋ ಏನೋ, ಸರಿ ಕೋಪ ಬಂತು. ಅದಕ್ಕೆ ನಾನು ಯಾವ ಪೂಜೆ ಪುನಸ್ಕಾರನೂ ಮಾಡಲ್ಲ, ಮನೆಗೂ ಬರ್ಬೇಡ ಅಂದ್ಬಿಟ್ಟೆ. ಹೋಗ್ತಲ್ಲಿ ಹೇಳ್ಬಿಟ್ಟೆ, ಆದ್ರೆ ಇವಾಗ ಪಾಪ ಅನಿಸ್ತದೆ. ಮನ್ಸಲ್ಲಿ ಒಂಥರ ಅದೇ ಕೊರಿತಾ ಇದೆ. ಆದ್ರೂ ಅವನೊಂದ್ ಸ್ವಲ್ಪ ಬಂಡ್ಗೆಟ್ಬಿಟ್ಟು ಕಾಲ್ ಮಾಡ್ಬಾರ್ದಾ? ಯಾವಾಗ್ಲೂ ನಾನೇ ಮಾಡ್ಬೇಕಾ? ಅಥವಾ ಅವನೇನಾದ್ರೂ ವಾಪಸ್ ಕಾಲ್ ಮಾಡಿದ್ರೆ ಅವನ ಆಯಸ್ಸಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತಾ? ಆದ್ರೂ ಈ ಗಂಡ್ಮಕ್ಳಿಗೆ ಇಷ್ಟೊಂದಿಗೋ ಇರಬಾರ್ದಪ್ಪ, ಒಳ್ಳೇದಲ್ಲ. ನಾನ್ ಬರ್ತೀನಿ ಅಂತ ಒಂದ್ ಕಾಲ್ ಮಾಡಿ ಹೇಳ್ಬಾರ್ದ? ಹಾಗೆ ಹೇಳಿದ್ರೆ ಇನ್ ಗಂಟೆ ಏನಾದ್ರೂ ಹೋಗ್ಬಿಡುತ್ತಾ? ಹಲೋ ಮೇಡಮ್, ನೀವು ಕ್ರೆಡಿಟ್ ಕಾರ್ಡ್ ಯಾವ್ದು ಯೂಸ್ ಮಾಡ್ತಿದ್ದೀರಾ? ನಿಮ್ಮೊಂದು ಆಫರ್ ಬಂದಿದೆ. And this is the second one. ಆ ದೇವ್ರು ನಂಗೆ ಚಿನ್ನದಂತ ಹುಡುಗನ ಕೊಟ್ಟಿದ್ದಾನೆ. ಅವನನ್ನ ಮನೆಗ್ ಕರೆಸಿ ಉಪಚಾರ ಮಾಡಿ, ಬಂಗಾರದಂತ ಭರಣಿಲಿರೋ ವಜ್ರನ ಜೋಪಾನ ಮಾಡಿ, ಪ್ರೀತಿನ ಧಾರೆ ಎದ್ದು ಮನ್ಸಲ್ಲೇ ಮಳೆ ಸುರಿಸಿ, ಆ ಮಳೆಲಿ ಅವನಿಗೆ ಸ್ನಾನ ಮಾಡಿಸಿ ಡೈರೆಕ್ಟ್ ಆಗಿ ಪೂಜೆ ಮಾಡೋ ಅವಕಾಶ ಇದ್ರು ಈ ಮಣ್ಣಿನ ಬೊಂಬೆ ಮಾಡಿ ಪೂಜೆ ಮಾಡೋವಾಗ ಮಾಡ್ಕೊಂಡ್ಬಿಟ್ನಲ್ಲ ಬಜ್ರಂಗಿ. ಇರ್ಲಿ, ಬಂಗಾರದ ಬೊಂಬೆ ಆದ್ರೇನು ಮಣ್ಣಿನ ಬೊಂಬೆ ಆದ್ರೇನು ಭಕ್ತಿ ಒಂದೇ ಅಲ್ವಾ? ಪ್ರೀತಿ ಅದೇ ಅಲ್ವಾ? ನಾನೇನು ಅಂತ ಅವನಿಗೆ ಗೊತ್ತಿಲ್ವಾ? ಅವನೇ ನನ್ನ ಇವತ್ ನೋಡ್ತಿರೋದ. ಬರ್ಬೇಡ ಅನ್ನೋದನ್ನ ಮರ್ತು ಬರೋದಿಕ್ಕೇನ್ ದೊಡ್ಡ ರೋಗ ಅವನ್ಗೆ? ನಾವೇನೋ ಹುಡ್ಗಿ ಕೋಪದಲ್ಲಿ ಹೇಳ್ತೀವಪ್ಪ, ಅದನ್ನ ಗಂಡ್ಮಕ್ಳು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ. ಸಕ್ಕರೆ ಇರೋ ಕಡೆನೆ ಇರ್ಬೇ ಬರೋದು, ಕೋಪ ಇರೋ ಕಡೆನೆ ಪ್ರೀತಿ ಇರೋದು ಅಂತ ಒಂದು ಚೂರು ಅರ್ಥ ಮಾಡ್ಕೊಳ್ಳೋದಕ್ಕಾಗಿಲ್ವಲ್ಲ. ಈಗ ಅನ್ಯಾಯ. ನನಗ್ ಗೊತ್ತಿಲ್ಲದೆ ನನಗ್ ಬೇಹುಗಾರಿಕೆ ಮಾಡೋದು ನಂಗೊಂದ್ ಚೂರು ಇಷ್ಟ ಆಗಲ್ಲ. ಯಾಕೆ ಕಳ್ಸಿದ್ದು? ಅದಿತಿ ಏಯ್ ಬಾರೆ ಇಲ್ಲಿ. ನಿನಗೆ ಇವತ್ತಿದೆ ಕಾಣೆ. ನಿನ್ ಕಾಲ್ ಮುರಿದು ಕೈ ಕೊಡ್ತೀನಿ. ಒಂದ್ ಬಿಚ್ಚಿ, ಒಂದ್ ಗುನ್ನ, ಒಂದ್ ಬಾಂಜ. ಬಾರೆಲ್ಲ ಈ ಬಿಲ್ಡೆಡ್ ದೆವ್ವ. ಯಾಕೆ ಹಿಂಗ್ ಬಾಯ್ಬಿಡ್ಬೋದಿದ್ಯಾ? ಅಕ್ಕನ್ ಮರ್ಯಾದೆ ತೆಗೆಯೋದಕ್ಕೆ ಅಂತಾನೆ ಹುಟ್ಟಿದ್ಯಲ್ಲೇ. ಒಡ ಹುಟ್ಟಿದ ತಂಗಿಯಾಗಿ ಅಕ್ಕನ್ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲ. ನಿನಗೇನು ಅನಿಸ್ತಿಲ್ವಾ? ಕೈ ಚೂರ್ ಅಂತಿಲ್ವಾ? ಕಿಡ್ನಿ ಕ್ಯೂಸ್ ತಗಾಗ್ತಿಲ್ವಾ? ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದೀವಿ ಅಂತ ಅಷ್ಟೊಂದೆಲ್ಲ ಮುದ್ ಮಾಡದ್ನಲೆ ನನಗೆ ಮೋಸ ಮಾಡ್ಬಿಟ್ಟೆ ಅಲ್ವಾ? ನಿನಗಿದೆ ಕಣೆ. ನಿತ್ಕೊಳ್ಳೆ ನಿತ್ಕೋ. ಇಲ್ಲ ಅಂದ್ರೆ ನೋಡು, ನಿತ್ಕೊಂಡ್ಬಿಡು. ಇಲ್ಲ ಅಂದ್ರೆ ನಿನಗಿದೆ ನೋಡಿ.
ಅಮ್ಮೋ ನನ್ನ ಯಾಕೆ ಬೀಳಿಸ್ತೆ? ನಾನು ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತೀನಿ? ಹಾಫ್ ರೇಟ್ ಚೀಪ್ ರೇಟ್ ಜನರು ಸಿಗೋ ಗೊಂಬೆ ತರ ಕಾಣಿಸ್ತೀನ? ಜೀವಂತವಾಗಿರೋ ಗೊಂಬೆ ತರ ಹುಡುಗಿ ಕಾಣಯ್ಯ ನಾನು. ಜೀವನದಲ್ಲಿ ಇನ್ನೂ ಏನೋ ನೋಡೇ ಇಲ್ಲ, ಮದ್ವೆ ಕೂಡ ಆಗಿಲ್ಲ. ಆಗ ನನ್ನ ಸಾಯಿಸ್ಬೇಕು ಅನ್ನೋ ಸ್ಕೀಮ್ ಹಾಕೊಂಡ್ ಬಂದಿದ್ಯಾ? ಸಾರಿ ಮೂಲ್ಯ, ನಾನು ಬೇಕು ಅಂತ ಮಾಡ್ಲಿಲ್ಲ. ಬೇಕು ಅಂತ ಮಾಡ್ಲಿಲ್ಲ ಅಂದ್ರೆ ಇದೇನ್ ಬೇಡ ಅಂತ ಮಾಡ್ದ್ಯಾ? ಎಲ್ರು ಇದನ್ನೇ ಹೇಳೋದು. ನನ್ ತಂಗಿರ್ಗೆ ಮಾಟ ಮಂತ್ರ ಮಾಡ್ಸಿ ನೀನ್ ಹೇಳ್ದಾಗೆ ಕೇಳೋ ತರ ವಶೀಕರಣ ಮಾಡ್ಸಿದ್ಯಾ ಅನ್ಸುತ್ತೆ. ಮೊದ್ಲೇ ಅವ್ರ ತಲೆಯಲ್ಲಿ ಏನೂ ಇಲ್ಲ. ನೀನ್ ಹೇಳ್ದಾಗೆ ತೈ ತಕ ಅಂತ ಕುಣಿತಾರೆ. ಜಾಸ್ತಿ ಕುಣಿದ್ರೆ ಅವ್ರ ಕಾಲೇ ಅವ್ರ ನೋವಾಗೋದು ಅಂತ ಅವಕ್ಕಿನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ನಾನು ಹಾಗೆಲ್ಲ ಏನು ಮಾಡಿಲ್ಲ ಬಚಾರಿ. ಅವ್ರಿಗೆ ನನ್ನಲ್ಲಿ ಯಾವ್ದೋ ಒಂದು ಗುಣ ಇಷ್ಟ ಆಗಿರುತ್ತೆ, ಅದಕ್ಕೆ ಅವ್ರನ್ನ ಇಷ್ಟಪಡ್ತಾರೆ. ಅದು ನನ್ನ ತಪ್ಪಲ್ಲ. ನಾನು ಈ ಪ್ರೀತಿನ ನನ್ನ ಕ್ಯಾರೆಕ್ಟರ್ ಇಂದ ಸಂಪಾದನೆ ಮಾಡಿದ್ದೆ, ಅದಕ್ಕೆ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ. ಇದು ನಾನ್ ಪಡ್ಕೊಂಡ್ ಬಂದಿರೋ ಅದೃಷ್ಟನೋ ಅದ್ಭುತನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಕಲ್ಪನೆಲ್ಲೂ ರಿಯಲ್ ಲೈಫಲ್ಲೂ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಅಂದ್ರೆ ಅದು ನೀನ್ ಮಾತ್ರ ಕಣಯ್ಯ. ಸರಿ, ಇನ್ನ ಜಾಸ್ತಿ ಹೋಗಿದ್ರೆ ಆಮೇಲೆ ಹಗ್ಗ ಹಾಕಿ ಕೆಳಗಿಡ್ಸ್ಕೊಳ್ಬೇಕಾಗತ್ತೆ. ಅಷ್ಟು ಮೇಲೋಗಿರ್ತೀಯ. ಎಷ್ಟ್ ಬೈದ್ರು ಅಷ್ಟೇ, ಗಂಡ್ ಜಾತಿ ಬದ್ಲಾಗೋ ಮಕ್ಳೇ ಅಲ್ಲ ನೀವು. ಆಯ್ತಾಯ್ತು, ಪೂಜೆ ಟೈಮ್ ಆಯ್ತು. ನೀನ್ ಹೋಗಿ ಕೈ ಕಾಲ್ ಮುಖ ತೊಳ್ಕೊಂಬ. Break it down like this. ಏನ್ ಮಾಡ್ತಿದ್ದೀರಾ ವಿಕ್ಕಿ ಅವ್ರೆ? ಆರ್ತಿ ಅವರೇ, ಈ ಸೀರೆ ಮರ್ಸೋದು ಇಷ್ಟೊಂದು ಕಾಂಪ್ಲಿಕೇಟ್ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಆಕ್ಚುಲಿ ಹಿಂಗ್ ಕೈ ಚಾಚಿ ಹಿಂಗ್ ಮಾಡಿದ್ರೆ ಆ ಕಡೆ ಅದು ಕೆಳಗಡೆ ಬೀಳೋ ಗೊತ್ತಾ? ಯಾಪ, ಇದಕ್ಕಿಂತ ರಾಕೆಟ್ ಸೈನ್ಸೇ ಈಸಿ ಅನಿಸ್ತಿದೆ ನನಗೆ. ಈಗ ತಾನೇ ಪೂಜೆ ಮುಗಿಸ್ಬಿಟ್ಟು ಬಂದಿದ್ದೀನಿ. ನೀವ್ ನೋಡಿದ್ರೆ ನನ್ ಕೆಲ್ಸ ಮಾಡ್ತಿದ್ದೀರಲ್ಲ. ಮೊದ್ಲು ನಿಮ್ ಕೆಲ್ಸನೆಲ್ಲ ಮುಗಿಸಿ ಆಫೀಸಿಗೆ ಹೊರಡಿ. ಇದೇನ್ ಹೆಂಡತಿ, ನನ್ ಕೆಲ್ಸ ನಿಮ್ ಕೆಲ್ಸ ಅಂತ ಹೊಸದಾಗಿ ಯಾವಾಗ್ಲೂ ಡಿವೈಡ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀರಾ? ನಾನು ಗೃಹಿಣಿ, ಮನೆ ಕೆಲ್ಸ ಎಲ್ಲ ನನ್ ಜವಾಬ್ದಾರಿ. ಆದ್ರೆ ನಿಮ್ ಕೆಲ್ಸ ನನ್ ಕೆಲ್ಸಕ್ಕಿಂತ ದೊಡ್ಡದು. ಮನೆ ಯಜಮಾನನ್ ಕೆಲ್ಸ ನಿಮ್ದು. ಇದನ್ನೆಲ್ಲ ಯಾರು ನಿಮಗ್ ತಲೆಗೆ ತುಂಬಿದ್ದು? ನೀವು ದಿನಾಪೂರ್ತಿ ಮನೆ ಮಾಡೋದ್ ಕೆಲ್ಸ ನಾವು 9 to 5 ಜಾಬ್ ಮಾಡೋದ್ಕಿಂತ ಹೆಚ್ಚು. ಅದನ್ನ ಯಾರು ಒಪ್ಕೊಳ್ಳಲ್ಲ, ಬಟ್ ಇಟ್ ಈಸ್ ದ ಟ್ರೂತ್. ನೀವು ಮನೆಯವ್ರನ್ನೆಲ್ಲ ಎಷ್ಟು ಕೇರ್ ಇಂದ ನೋಡ್ಕೊಳ್ತೀರಾ. ಅಪ್ಪ ಅಮ್ಮ ಆದ್ಯ ಅಜ್ಜಿಗೆ ನೀವಿಲ್ಲ ಅಂದ್ರೆ ಇರೋಕೆ ಆಗಲ್ಲ ಒಂದಿನ. ನಿಮ್ ಕೈಯಿಂದ ಮಾಡೋ ಕಾಫಿ ಅಗ್ರಜ ಕುಡಿಲಿಲ್ಲ ಅಂದ್ರೆ ಅವನ್ ದಿನಾನೇ ಸ್ಟಾರ್ಟ್ ಆಗಲ್ಲ. ಒಂದೊಂದ್ ದಿನ ನಾನು ಅಗ್ರಜ ಆಫೀಸಿಂದ ಎಷ್ಟು ಟಯರ್ಡ್ ಆಗಿ ಬಂದಿರ್ತೀವಿ ಅಂದ್ರೆ ನಮ್ ಕೈಯಲ್ಲಿ ಊಟನೂ ಮಾಡಕ್ಕಾಗಲ್ಲ. ನೀವು ಇಡೀ ದಿನ ಮನೆ ಕೆಲ್ಸಾನು ಮಾಡ್ಕೊಂಡು ಟಯರ್ಡ್ ಆಗಿರ್ತೀರ. ಆದ್ರೂ ನಾವು ಮನೆಗ್ ಬಂದಾಗ ನಗ್ನಗ್ತಾ ವೆಲ್ಕಮ್ ಮಾಡ್ತೀರಾ. ಈ ತರ ಇರ್ಬೇಕಾದ್ರೆ ಸೈಕಲ್ ಗ್ಯಾಪಲ್ ಟೈಮ್ ಸಿಗತ್ತೆ ನಿಮ್ಗೆ ಹೆಲ್ಪ್ ಮಾಡಕ್ಕೆ. ತಪ್ಪ ಹೇಳಿ? ಇದು ಗಂಡಸ್ರ ಕೆಲಸ, ಇದು ಹೆಂಗಸ್ರ ಕೆಲಸ, ಆತರ ಎಲ್ಲ ಏನೂ ಇಲ್ಲ. ನಾನ್ ನಿಮ್ ಸೀರೆ ಮಾಡ್ಸೋದ್ರಲ್ಲಿ ನನ್ಗೇನೋ ಅವಮಾನ ಇಲ್ಲ ಆರ್ತಿವ್ರೆ. ಆಯ್ತು, ನಿಮ್ ವಾದನ ನಾನು ಒಪ್ಕೊಂತೀನಿ. ಈಗ ಸೀರೆ ಎಲ್ಲ ಮಡ್ಚಿದ್ ಸಾಕು, ಮೊದ್ಲು ಆಫೀಸ್ಗೆ ಹೊರಡಿ. ವೇದಾಂತ್ ಭಾವ ಕೂಡ ಆಫೀಸಲ್ಲಿಲ್ಲ. ಹೌದೌದು, ಕರೆಕ್ಟ್. ಸರಿ, ನಾನು ಹೊರಡ್ತೀನಿ. ಹುಷಾರ್. ಎಲ್ಲ ನಾನ್ ಮಾಡ್ಕೊಂತೀನಿ, ನೀವು ಹೊರಡಿ. ಓಕೆ. ಏನ್ ಮಾಡ್ತಾ ಇದ್ದೀರಾ ವಿಕ್ಕಿ ಅವ್ರೆ? ಏನೂ ಇಲ್ಲ. ಐ ಲವ್ ಯು.
ರೀ ಅದಿತಿ ನೀನ್ ಮಾಡಿರೋ ಗೊಂಬೆನ ಮನೆ ಮೇಲೆ ಇಡಮ್ಮ. ಹೋಗಿ ಹೋಗಿ ದಡ್ಡನ್ ಮಗನ್ ಲವ್ ಮಾಡ್ಬಿಟ್ಟೆ. ಇದೇ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಂಥ ಚಾನ್ಸ್ ಮತ್ತೆ ಸಿಗಲ್ಲ ಅಂತ ಹೀಗಾದ್ರೂ ಮಾಡಿ ಬಂದಿರೋರು. ನನ್ ಪ್ರಾಣಿನೂ ಇದೆ, ಕಿವಿ ಕೇಳ್ಸಲ್ಲ, ಮಾತ್ ಬರಲ್ಲ, ಹಿಂದೆ ಮುಂದೆ ಹೋದ್ರೆ ಮಾತ್ರ ಹಾಯೋಕೆ ಒದಿಯೋಕೆ ಮರೆಯಲ್ಲ. ಒಳ್ಳೆ ಗೋಳಾಯ್ತು ನಂದು. ನಮ್ಮೋನೇನ್ ಕಾಲ್ ತೊಳ್ಯಕ್ ಹೋದ್ನೋ ಇಲ್ಲ ಸ್ನಾನ ಮಾಡೋದಕ್ ಹೋದ್ನೋ? ನೀರ್ ಕಂಡ್ರೆ ಸಾಕು ಮಕ್ಳ ತರ ಆಟ ಆಡ್ಕೊಂಡು ನಿಂತ್ ಬಿಡ್ತಾನೆ. ಆಮೇಲೆ ನಾನ್ ಚೈಲ್ಡಿಶ್ ತರ ಆಡ್ತೀನಿ ಅಂತ ನಂಗೆ ಹೇಳಕ್ ಬರ್ತಾನೆ. ಪೂಜೆಗೆ ಟೈಮ್ ಆಯ್ತು, ಬೇಗ ಬರ್ಬೇಕು ಅಂತ ಕನಿಷ್ಠ ಪ್ರಜ್ಞೆ ಬೇಡ್ವಾ? ಪಾಪಿಷ್ಟ ಕುರ್ಮುಷ್ಟ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅಮೂಲ್ಯ. ಏಯ್, ನೀನ್ ಯಾಕೋ ಬಂದಿದ್ಯಾ ಇಲ್ಲಿಗೆ? ಮತ್ತೆ ಯಾರ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ? ಏಯ್, ಮತ್ತೆ ನನ್ನ ಮುಂದೆ ನನ್ನ ಮನೆಯವ್ರ ಮುಂದೆ ಬರಷ್ಟು ಧೈರ್ಯ ಬಂದ್ಬಿಡ್ತಾನೆ ನನಗೆ. ಲಾಸ್ಟ್ ಟೈಮ್ ಕೊಟ್ಟಿದ್ದು ಮರ್ತು ಹೋದ್ಯಾ ಡ್ಯಾಡಿ ರಾಸ್ಕಲ್? ಏನೋ ಕೆಲಸ ನಿಂಗಿಲ್ಲಿ, ಯಾಕೋ ಬಂದಿದ್ಯಾ? ಸಾರಿ, ನಾನು ನಿಮ್ಮ ತಾಯಿ ಆರೋಗ್ಯ ವಿಚಾರಿಸಿ ಹೋಗೋಣ ಅಂತ ಬಂದೆ ಅಷ್ಟೇ. ವಾಟ್? ಅಮ್ಮನ ಆರೋಗ್ಯ ಮತ್ತೆ ಹೊಸ ನಾಟಕ ಮಾಡೋದಕ್ಕೆ ಶುರು ಮಾಡೋಣ. ಮರ್ಯಾದೆಗಳಿಂದ ಆಚೆ ಹೊರಟೋಗು. ನನ್ನ ವಿಚಾರಕ್ಕೆ ಬಂದ್ರೆ ಪರಿಣಾಮ ಏನಾಗುತ್ತೆ ಅಂತ ನಿನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ. ಚುಪ್ಲಾಡಿ.
ಇರಪ್ಪ, ಸ್ವಲ್ಪ ತಾಳ್ಮೆ ತನ್ಕೋ. ವೇದಾಂತ, ಸಮಾಧಾನ ಮಾಡ್ಕೊಳಪ್ಪ. ಇವನು ಏನು ಹೇಳ್ತಾ ಇದ್ದಾನೆ ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಇವನು ಯಾಕೆ ಪರಿ ಆರೋಗ್ಯನ ವಿಚಾರಿಸ್ಬೇಕು? ಪರಿಗೇನಾಗಿದೆ? ಏನಪ್ಪ ನೀನು ಏನೇನೋ ಹೇಳ್ತಾ ಇದೆಯಲ್ಲ? ನನ್ನ ಹೆಂಡತಿಗೆ ಏನೂ ಆಗಿಲ್ಲ. ಏಯ್, ಸುಳ್ಳು ಬೊಗಳು ಬೇಡ. ನಮ್ಮಮ್ಮನ ಆರೋಗ್ಯಕ್ಕೆ ಏನೂ ಆಗಿಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ನೀನ್ ಬಂದು ನಮ್ಮಮ್ಮನ ಆರೋಗ್ಯನ ವಿಚಾರಿಸ್ಕೊಂಡು ಹೋಗೋ ಅಂತದ್ದು ಚಾನ್ಸೇ ಇಲ್ಲ.